ಗೈಸ್ ಲೈಫಲ್ಲಿ ಏನೇ ಇದ್ದರೂ ನಮಗೆ ಅಂತ ಒಳ್ಳೆ ಟೈಮ್ ಸಿಕ್ಕಾಗ ನಾವು ನಗ್ನಗ್ತಾ ಖುಷಿಯಾಗಿ ಆ ಕಾಲವನ್ನು ಕಳಿಬೇಕಾಗತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು PL ಡೈರೀಸ್ ಚಾನಲ್ಗೆ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾವಿವತ್ತು ಹೊರಗಡೆ ಮ್ಯಾರೇಜ್ ಇತ್ತು, ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡೋಣ. ಹಾಯ್ ಗೈಸ್, ನಮಸ್ತೆ. ಹಾಯ್ ಗೈಸ್, ಇವತ್ತು ನಾವು ಎಲ್ಲರೂ ಸೇರಿ ಒಂದು ಮದುವೆಗೆ ಕರೆದಿದ್ರು, ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ನಾನು ನನ್ನ ಫ್ರೆಂಡು ರೆಡಿಯಾಗಿ ಹೊರಟು ನಿಂತ್ವಿ. ನಮ್ಮ ಮನೆಯವರು ಅಂಗಡಿಯಿಂದ ಬರೋದು ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೆ ನಾವು ಮದುವೆಗೆ ಹೋದಾಗ ಸ್ವಲ್ಪ ತಡವಾಗಿತ್ತು ಅಂತ ಅನ್ನಿಸ್ತು ನಮಗೆ. ಅದು ಯಾವಾಗಲೂ ಹಾಗೆ ಅಲ್ವಾ ಗೈಸ್, ನಾವೆಲ್ಲಾದರೂ ಹೋಗುವಾಗ ನಮ್ಮದೇ ಲೇಟ್ ಆಯಿತು ಅಂತ ಅಂದ್ಕೊಳ್ತೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಓಕೆ ನಾವು ಬಂದಿದ್ದ ಟೈಮ್ ಸರಿ ಇದೆ ಅಂತ. ಅಲ್ಲಿ ಹೋಗಿ ನೋಡಿದರೆ ತುಂಬ ಜನ ಇದ್ದರು. ಆವಾಗ ನಮಗೆ ಸಮಾಧಾನ ಆಯಿತು, ನಾವು ಬಂದಿದ್ದ ಟೈಮ್ ಸರಿ ಇದೆ, ಏನು ತೊಂದರೆ ಇಲ್ಲ ಅಂಥೇಳಿ. ಗೈಸ್, ಆ ಮದುವೆಗೆ ಹೋದ ತಕ್ಷಣವೇ ಗೊತ್ತಾಯಿತು, ಅಲ್ಲಿ ಹೋದ ತಕ್ಷಣ ಐಸ್ ಕ್ರೀಮ್ ಕೊಡ್ತಾರೆ ತಿನ್ನಲಿಕ್ಕೆ. ನಂತರ ಹಾಗೆ ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ಹಂಗೇಡಿರಿ ಅಣ್ಣಂಗೆ ಐಸ್ ಕ್ರೀಮ್. ಹಾಗೆ ಗೈಸ್, ಮದುವೆ ಜೋಡಿ ರೆಡಿ ಆಗ್ಲಿಕ್ಕೆ ಹೋಗಿದ್ರು ಅನಿಸುತ್ತೆ, ಇವಾಗಷ್ಟೇ ಬಂದರು. ಅವರನ್ನು ನೋಡಿ ಖುಷಿ ಆಯಿತು. ನಂತರ ತುಂಬ ಜನಗಳಿದ್ದಿದ್ದರಿಂದ ರಶ್ ಇತ್ತು, ಹಾಗಾಗಿ ಎಲ್ಲರೂ ಊಟಕ್ಕೆ ಕ್ಯೂನಲ್ಲಿ ನಿಂತಿದ್ದೀವಿ ನೋಡಿ. ತುಂಬ ಚೆನ್ನಾಗಿತ್ತು ಈ ಟೈಮೆಲ್ಲ. ಬಂದ ಕೆಲಸ ಆಯಿತು, ಊಟನೂ ಮುಗೀತು. ನಂತರ ನೋಡಿ ಮನೆ ಕಡೆ ಹೊರಟ್ವಿ ಕಾರಲ್ಲಿ. ಮತ್ತೆ ಮಾತಾಡ್ತಾ ಇದ್ವಿ, ಇವಾಗ ಸಂಜೆಗೆ ಏನು ಪ್ಲ್ಯಾನ್ ಮಾಡೋದು ಅಂಥೇಳಿ. ಈಗ ಬಿಸಿಲಂತೂ ತುಂಬಾ ಇತ್ತು, ಹಾಗೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಗೆ ಬೀಚ್ಗೆ ಹೋದ್ರಾಯ್ತು, ಸಂಡೇ ಅಲ್ಲ ಇವತ್ತು ಅಂತ ಅಂದರು. ಈಗ ಮನೆ ಕಡೆ ಹೊರಟ್ವಿ ನೋಡಿ. ತುಂಬ ಖುಷಿಯಾಗಿತ್ತು, ಎಲ್ಲರೂ ಮದುವೆಗೆ ಹೋಗಿದ್ದು. ಮದುವೆನೂ ತುಂಬ ಚೆನ್ನಾಗಿ ಮಾಡಿದರು. ಹಾಯ್ ಗಾಯ್ಸ್, ನಾವಿವತ್ತು ನಮ್ಮೂರಿನ ಬೀಚಿಗೆ ಹೋಗ್ತಾ ಇದ್ದೀವಿ ನೋಡಿ. ಸಂಜೆ ಹೊತ್ತು ತುಂಬ ಚೆನ್ನಾಗಿದೆ ವೆದರು. ಬರ್ತೀರಾ ನೀವೆಲ್ಲ ಸೇರಿ? ದಿನಾಲು ಮನೆಗಿದ್ದು ಬೇಜಾರಾಗಿರುತ್ತೆ, ಆವಾಗಾದರೂ ಒಮ್ಮೆ ಈ ರೀತಿ ಹೊರಗೆ ಬಂದಾಗ ಮನಸ್ಸಿಗೆ ಭಾಳ ಖುಷಿ ಕೊಡ್ತದೆ. ನಮ್ಮೂರಿನ ಶರಾವತಿ ಬ್ರಿಡ್ಜ್ ಅಂತ ಹೇಳ್ತೀವಿ ಇದಕ್ಕೆ. ಗಾಯ್ಸ್, ಇವತ್ತು ಹೇಗಾಗಿತ್ತು ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಟೈಮ್ ಓಡ್ತಾ ಇತ್ತು. ಆಮೇಲೆ ಬಂದಿಳಿದಿದ್ದು ನಾವು ಹೊನ್ನಾವರ ಬೀಚಿಗೆ. ಹಾಯ್ ಗಾಯ್ಸ್, ನೋಡಿ ನಮ್ಮೂರಿನ ಬೀಚಿಗೆ ಬಂದಿದ್ದೀವಿ, ನಾನು ಮತ್ತು ನನ್ನ ಕ್ಲೋಸ್ ಫ್ರೆಂಡ್. ಚೇರ್ ಬ್ಯುಸಿ ಆಗಿಬಿಟ್ಟಿದ್ದಲ್ಲ, ಆ ಚೇರ್ ಮೇಲೆ ನಾವು ಮಾಡಬೇಕಲ್ಲ. ನಾವು ಬೀಚ್ ತಲುಪಿದಾಗ ಮನಸ್ಸಿಗೆ ಭಾಳ ಖುಷಿ ಕೊಡ್ತು. ಸಮುದ್ರದ ಅಲೆಗಳು, ಗಾಳಿ, ಶಬ್ದ ಭಾಳ ಚೆನ್ನಾಗಿತ್ತು. ನಾವು ದಿನನಿತ್ಯದ ಒತ್ತಡದ ಜೀವನದಲ್ಲಿ ಮುಳುಗಿ ಹೋಗಿರ್ತೀವಿ. ಇಲ್ಲಿ ಬಂದ ಮೇಲೆ ಎಲ್ಲ ಮರೆತು ಅಲ್ಲೇ ನಿಂತು ಸಮುದ್ರನ ನೋಡ್ತಾ ಇದ್ದಾಗ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಗೈಸ್. ಏನಂದರೆ ಅಲ್ಲಿ ಅಲೆಗಳನ್ನು ನೋಡ್ತಾ ಕುತ್ಕೊಂಡ್ಬಿಡ್ತೀವಿ. ಮನೆಗೆ ಬರೋಕ್ಕೆ ಮನಸ್ಸಾಗಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮನೆಗೆ ಹೋದ್ರಾಯ್ತು ಅಂತ ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇವತ್ತು ನಾನು ನನ್ನ ಫ್ರೆಂಡ್ ಕೂತ್ಬಿಟ್ರೆ ಬರೀ ನಗ್ತಾ ಇರೋದೇ, ಏನಾದರೂ ತಮಾಷೆ ಮಾಡ್ತಾ. ಇವತ್ತಿನ ದಿವಸ ಎಷ್ಟು ಚೆನ್ನಾಗಿತ್ತು ಅಂದರೆ ದಿವಸ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನೋಡಿ. ಇವಾಗ ನಾವೆಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂದ್ಕೊಳ್ತೀನಿ. ಇದೇ ರೀತಿ ನನ್ನ ಕಡೆಯಿಂದ PL ಡೈರೀಸ್ ಚಾನಲಿಂದ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತಾ ಹೋಗ್ತೀನಿ, ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ. ತುಂಬ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.